ಮಂಗಳೂರನ್ನು ಕೇಂದ್ರೀಕರಿಸಿಕೊಂಡು ಬೇರೆ ಬೇರೆ ಕಡೆಯಿಂದ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಇವತ್ತು ಮಂಗಳೂರನ್ನು ನಾವು ಸ್ಮಾರ್ಟ್ ಸಿಟಿ ಎಂಬ ಅಂತ ಮಂಗಳೂರನ್ನು ಕೇಂದ್ರೀಕೃತವಾಗಿಕೊಂಡು ಇಲ್ಲಿ ಕಚೇರಿಯನ್ನು ಪ್ರಾರಂಭಿಸಿ ನಮ್ಮ ಇಲ್ಲಿನ ಜನರನ್ನು ನಿಮಗೆ ನಾವು ಉದ್ಯೋಗ ಕೊಡ್ತೇವೆ, ನಿಮಗೆ ಒಂದು ಒಳ್ಳೆಯ ಸಂಬಳ ಕೊಡ್ತೇವೆ, ನಿಮಗೆ ಫಾರಿನ್ ಟ್ರಿಪ್ ಕೊಡ್ತೇವೆ, ನಿಮಗೆ ಉತ್ತಮವಾದ ಒಂದು ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಜೀವನವನ್ನು ನಾವು ರೂಪಿಸ್ತೇವೆ ಅಂತ ಹೇಳ್ಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಇಲ್ಲಿ ಮಂಗಳೂರಿನ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಪ್ರಮೋಷನನ್ನು ಮಾಡಿಕೊಂಡು ಜನರಿಗೆ ಅವರ ಯಾವ ಯೋಜನೆ ಉಂಟು ಇಡನ್ ಏಜೆಂಟ್ ಯೋಜನೆ ಉಂಟ ನಮ್ಮ ಜನರ ಹತ್ರ ಮೂಲಕ ನಮ್ಮ ಜನರಿಗೆ ಹಾಕಿಕೊಂಡು ಅವರ ತಲೆಗೆ ಹಾಕಿಕೊಂಡು ಅವರಿಗೆ ಒಂದು ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ನಿಮಗೆ ಅಷ್ಟು ಲಾಭ ಸಿಗ್ತದೆ, ಇಷ್ಟು ಲಾಭ ಸಿಗ್ತದೆ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಆ ಕಂಪನಿಗಳಲ್ಲಿ ಸೇರಿಸಿಕೊಂಡು ಆನಂತರ 1-2 ವರ್ಷ ಬೇಕಾದಷ್ಟು ದೋಚಿಕೊಂಡು ಇಲ್ಲಿಂದ ಪರಾರಿ ಆಗೋದು, ಅದು ಆ ಬಾಗಿಲನ್ನು ಮುಚ್ಚುವಂಥದ್ದು ಹಲವಾರು ಸಮಯಗಳಿಂದ ಕಂಡು ಬಂದಿದೆ. ಬೇರೆ ಬೇರೆ ಕಂಪನಿ ಆಗಿರ್ಬೋದು, ಇವತ್ತು ವೃಕ್ಷ ಬಿಸ್ನೆಸ್ ಸೊಲ್ಯೂಷನ್ ಅಂತ ಆಗಿರ್ಬೋದು, ದೊಡ್ಡ ಒಂದು ಹೈಪರ್ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಿಕೊಂಡು ಹಲವಾರು ಜನರನ್ನು ಒಂದು ಅವರಿಗೆ ಏಜೆಂಟನ್ನು ಮಾಡಿಕೊಂಡು ನಿಮಗೆ ನೀವು ಆದಷ್ಟು ಟಾರ್ಗೆಟನ್ನು ಮಾಡಿ ನಿಮಗೆ ನಾವು ಪ್ರಮೋಷನ್ ಕೊಡ್ತೇವೆ, ನಿಮ್ಮನ್ನು ಮ್ಯಾನೇಜರ್ ಮಾಡ್ತೇವೆ ಅಂತ ಆಶೆ ಮಾಡಿಕೊಂಡು ಅದು ಬೇರೆ ಬೇರೆ ಮೀಟಿಂಗ್ ಇಲ್ಲ ಕಳೆದ ಹಲವಾರು ಸಂದರ್ಭ ನಾವು ನೋಡಿದೆವು. AMA ಆಗಿರ್ಬೋದು, RMP ಆಗಿರ್ಬೋದು, ಸಮೃದ್ಧಿ ಜೀವನ ಆಗಿರ್ಬೋದು, ಮಿಸರೇವ್ ಆಗಿರ್ಬೋದು, ಟೀ ಕುಡ್ ಆಗಿರ್ಬೋದು ಅಂತ ಒಂದು 100 ಕಂಪನಿಗಳು ಇವತ್ತು ಮಂಗಳೂರಲ್ಲಿ ಬಂದು ಹೋಗಿದೆ. ಆದರೆ ಇವತ್ತು ಯಾರು ಹಣ ಕಳ್ಕೊಂಡಿದ್ದಾರ ಅವರನ್ನು ಪರಿಸ್ಥಿತಿಯನ್ನು ಕೇಳಿಕೊಳ್ಳಾಗುವುದಿಲ್ಲ. ಯಾರೋ ಒಬ್ಬ ಹಣ ಮಾಡಿದವ ಇವತ್ತು ದುಬೈಯಲ್ಲ, ಮಲೇಷ್ಯಾದಲ್ಲ ಆರಾಮದಲ್ಲಿದ್ದಾನೆ. ಆದರೆ ಇಲ್ಲಿಯ ಜನರು ಪಾಪ ಯಾರು ಹಣ ಕೊಳ್ಕೊಂಡಿದ್ದಾರ ಅವರು ದಿನನಿತ್ಯ ಅನುಭವಿಸಿದ್ದಾನೆ. ತನ್ನ ನೆರೆಕರೊಟ್ಟಿಗೆ ಗಲಾಟೆ ಮಾಡಿಕೊಂಡು ತನ್ನ ಸಂಬಂಧಿಕರನ್ನು ಸೇರಿಸಿದ ತಪ್ಪಿಗೋಸ್ಕರ ಅದಕ್ಕೋಸ್ಕರ ಆಗಿರ್ಬೋದು, ಆ ರೀತಿಯಾಗಿ ಇವತ್ತು ಪ್ರತಿದಿನ ಅನುಭವಿಸಿದ್ದಾರೆ. ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡುವಾಗ ನಾನು ಹೇಳಿದೆ, ನಾನು ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರೇ, ಸನ್ಮಾನ್ಯ ಕಮಿಷನರ್ ಅವರೇ, ನಾವು ಇವತ್ತು ಒಂದು ಬೋರ್ವೆಲಲ್ಲಿ ಒಂದು ಚಿಕ್ಕ ಮಗು ಬಿದ್ದಾಗ ನಾವು ಇಡೀ ಮಾಧ್ಯಮದವರು ಅದಿರ್ಬೋದು, ಇಡೀ ಒಂದು ಸರ್ಕಾರವೇ ಅದರ ಹಿಂದೆ ನಾವು ಪ್ರಯತ್ನ ಮಾಡ್ತೇವೆ. ಅದು ಒಳ್ಳೆಯ ವಿಷಯ, ಸಂತೋಷ. ಯಾಕಂದರೆ ಒಂದು ಜೀವಕ್ಕೆ ಅಷ್ಟು ವ್ಯಾಲ್ಯೂ ಉಂಟು ಅಂತ ಹೇಳ್ಕೊಂಡು ನಾವು ಸಮಾಜಕ್ಕೆ ತೋರಿಸ್ತೇವೆ. ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟ ಆಗಿರ್ಬೋದು, ಜಾಗತಿಕ ಮಟ್ಟದಲ್ಲಿ ನಮ್ಮ ಒಂದು ಭಾರತದ ಒಂದು ಜೀವಕ್ಕೆ ಅಷ್ಟು ಬೆಲೆ ಉಂಟು ಅಂತ ನಾವು ತೋರಿಸ್ತೇವೆ. ಅದೇ ಇವತ್ತು ಇಂಥ ಒಂದು ಬ್ಲೇಡ್ ಕಂಪನಿಗಳು ಬಂದು ಇವತ್ತು ರಾಜಾರೋಷವಾಗಿ 3,000, 4,000, 5,000 ಜನರನ್ನು ಏಜೆಂಟರನ್ನು ಮಾಡಿಕೊಂಡು ಲಕ್ಷಾಂತರ ಜನರ ಗ್ರಾಹಕರಿಂದ ಹಣವನ್ನು ವಸೂಲು ಮಾಡಿಕೊಂಡು ಓಡಿ ಹೋದ ಸಂದರ್ಭದಲ್ಲಿ ಇವತ್ತು ಪ್ರತಿದಿನ ಪ್ರತಿಯೊಂದು ಮನೆಯಲ್ಲಿ ಕ್ರೈಮ್ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲಿ ತನ್ನ ಅಣ್ಣನ ಹಣವನ್ನು ತಮ್ಮ ತಾಯಿ ಸೇರಿಸಿರ್ತಾನೆ. ತನ್ನ ಹೆಂಡತಿ ಪರವಾಗಿಲ್ಲ, ನನ್ನ ಗಂಡನೊಟ್ಟಿಗೆ ನಮಗೆ ಒಂದು ಸಹಾಯ ಆಗ್ತದೆ, ಗಂಡನಿಗೆ ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಆ ಗಂಡನಿಗೋಸ್ಕರ ಇವಳು ಯಾವುದೋ ಒಂದು ಯೋಜನೆಗೆ ಸೇರ್ತಾಳೆ. ನಾವು ಏಜೆಂಟ್ ಆಗಿಕೊಂಡು ಮತ್ತೊಂದು ಸೇರ್ತಾಳೆ, ಯಾಕಂದ್ರೆ ನಾಳೆ ನಮ್ಮ ಸೇವಿಂಗ್ ಆಗಲಿ ಅಂತ ಹೇಳ್ಕೊಂಡು. ಒಂದು ತಾಯಿ ತನ್ನ ಮಗಳ ಮದುವೆಗೋಸ್ಕರ ಇಟ್ಟ ಹಣವನ್ನು ಇದಕ್ಕೆ ಉಡ್ತಾಳೆ. ನನ್ನ ಮಗಳ ಮದುವೆಗೆ ಸಂದರ್ಭದಲ್ಲಿ ಅದು ಡಬಲ್ ಆಗ್ತದೆ, ಅದು ತ್ರಿಬಲ್ ಆಗ್ತದೆ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಿಗೋದಿಲ್ಲ, ಇದರಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದರೆ ಯಾವಾಗ ಈ ಕಂಪನಿಯವರು 2 ವರ್ಷ ಇವರಿಗೆ ಪ್ರಮೋಷನ್ ಮಾಡಿಕೊಂಡು ದೊಡ್ಡ ದೊಡ್ಡ ಒಂದು ಡಿಸ್ಪ್ಲೇ ಹಾಕಿಕೊಂಡು ಪ್ರಮೋಷನ್ ಮಾಡ್ತಾರ, ಆ ವ್ಯಕ್ತಿಗಳು ಇಲ್ಲಿಂದ ಬಾಗಿಲು ಮುಚ್ಚಿದ ಸಂದರ್ಭದಲ್ಲಿ ತನ್ನ ನೆರೆಕರೆ ಗಲಾಟೆ ಆಗ್ತದೆ, ತನ್ನ ಪತಿ ಪತ್ನಿ ಮಧ್ಯೆ ಗಲಾಟೆ ಆಗ್ತದೆ, ನೆರೆಕರೆಯವರು ಹೊಡಿಲಿಕ್ಕೆ ಬರ್ತಾರೆ, ಬೇರೆಯವರು ಬೇರೆ ಶಬ್ದಗಳಿಂದ ಕರೀತಾರೆ, ನೀನು ಹಣ ಕೊಟ್ಟಿದೆಯಲ್ಲ, ನೀನು ನನ್ನ ಹತ್ರ ಬಾ ಅಂತ ಹೇಳ್ಕೊಂಡು ಅಂಥ ವರ್ಡನ್ನು ಕೂಡ ಕೇಳುವಂಥ ಪರಿಸ್ಥಿತಿಯನ್ನು ನಮ್ಮ ಮಹಿಳೆಯರು ಅನುಭವಿಸಿದ್ದಾರೆ. ಇವತ್ತು ಇಲ್ಲಿ ಬಂದಿರುವ ನನ್ನೊಟ್ಟಿಗೆ ನಿರಂತರ ಒಂದು 9 ವರ್ಷಗಳಿಂದ 8.5 ವರ್ಷಗಳಿಂದ ಹೋರಾಟ ಮಾಡೋ ಮಹಿಳೆಯರು ಇಲ್ಲಿದ್ದಾರೆ ನನ್ನೊಟ್ಟಿಗೆ. 9 ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಒಂದು ಕಂಪನಿ ವಿಷಯದಲ್ಲಿ. ನಾವು ಹೋರಾಟದ ಫಲವಾಗಿ ಅವರು ಸುಮಾರು 2.5 ವರ್ಷ ಜೈಲಲ್ಲಿ ಕೂತ್ಕೊಂಡ್ರು. ಆನಂತರ COD ತನಿಖೆ ಆಯಿತು, ಸ್ಪೆಷಲ್ ಕೇಸ್ ಎಲ್ಲ ಮಾಡಿದ್ದೇವೆ. ಈಗ ಸಹ ಕೇಸ್ ರನ್ನಿಂಗ್ ಆಗ್ತುಂಟು, ಆದರೆ ಜನರಿಗೆ ಹಣ ಸಿಗ್ತಾ ಇಲ್ಲ. ಅದಕ್ಕೆ ಬೇಸರವಾಗುತ್ತದೆ. ಇದೀಗ ರೀಸೆಂಟ್ 2 ತಿಂಗಳಲ್ಲೇ ಮಂಗಳೂರಲ್ಲಿ ರಾಯಲ್ ಟ್ರಾವೆಂಕೂರ್ ಅಂತ ಕಂಪನಿ ಒಂದು ಬಂದಾಯಿತು. ಅದು ಶಾಖೆ ತೊಕ್ಕೋಟಲ್ಲಿ ಶಾಖೆ ಇತ್ತು ಅದರದ್ದು, ಮತ್ತು PVS ಅಲ್ಲಿ ಒಂದು PVS ಬಿಲ್ಡಿಂಗಲ್ಲೇ ಶಾಖೆ ಇತ್ತು. ಅಲ್ಲಿ ಅವರು ಪಾಪ ಹೋಗುವ ಸಂದರ್ಭದಲ್ಲಿ ಬಾಗಿಲು ಬಂದಾಗಿದೆ.
ಅಲ್ಲಿ ಪಾಪ ಅಲ್ಲಿ ಸ್ಟಾಫ್ ಇದ್ದಾರೆ, ಸ್ಟಾಫ್ನವ್ರ ಹತ್ರ ಇವರು ಹೋಗಿ ಕೇಳ್ತಾ ಇದ್ದಾರೆ, ನಮ್ಮ ಹಣ ಕೊಡಿ, ನೀವು ಬಂದಿದ್ದದ್ದು, ನೀವು ಆಫೀಸಲ್ಲಿ ಇದ್ದದ್ದು, ನೀವು ಕೊಡಿ, ನೀವು ಹೇಗಾದ್ರೂ ಮಾಡಿಕೊಡಿ, ನೀವು ಚಿನ್ನ ಮಾರಿಕೊಡಿ ಅಥವಾ ಎಂತ ಮಾಡಿಂದ ಅವರಿಗೆ ಬೈಯುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಯಾರೋ ಒಂದು ಹಣ ಮಾಡಿಕೊಂಡು ಓಡಿದ್ದಾರೆ, ಇವರು ನಮ್ಮ ಇಲ್ಲಿನ ತುಳುನಾಡಿನವರು, ನಮ್ಮ ಊರಿನವರು, ನಮ್ಮ ಮಂಗಳೂರಿನವರು ಪರಸ್ಪರ ಗಲಾಟೆ ಆಗ್ತಾರೆ ವೈಯಕ್ತಿಕವಾಗಿ, ನೀನು ಹೇಳಿದಕ್ಕೋಸ್ಕರ ಸೇರಿದಲ್ಲ ಅಂತ. ಪಾಪ ಆ ಮನುಷ್ಯ ಒಂದು ಯಾರಿಗಿರ್ಬೋದು, ಏಜೆಂಟ್ ಆಗಿರ್ಬೋದು, ನಮ್ಮ ಇಲ್ಲಿಯವರು ಸ್ಟಾಫ್ಸ್ ಆಗಿರ್ಬೋದು, ಅವರಿಗೆ ಒಂದು ಸ್ಯಾಲ್ರಿ ಕೊಟ್ಟಿದ್ದಾರೆ, ಅವನ ತಾಯಿ ತಂದೆಯವರು ನೆನೆಸ್ತಾರೆ, ಪರವಾಗಿಲ್ಲ ನನ್ನ ಮಗನಿಗೆ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ. ಅವರು ಹೇಳುವಾಗ ಬ್ಯಾಂಕ್ ಅಂತ ಹೇಳ್ತಾರೆ, ನಮ್ಮದು ಭಯಂಕರ ಇಂಟರ್ನ್ಯಾಷನಲ್ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ, ದೊಡ್ಡ ದೊಡ್ಡ ಟಿನ್ ನಂಬರ್, ಪ್ಯಾನ್ ನಂಬರ್, ಲೈಸೆನ್ಸ್ ಎಲ್ಲ ತೋರಿಸ್ತಾರೆ. ಆದರೆ ಆ ಬಳಿಕ ಪ್ರತಿದಿನ ಗಲಾಟೆ ಆಗ್ತದೆ, ಪ್ರತಿದಿನ. ಈ ವ್ಯಕ್ತಿ ನಮ್ಮೊಟ್ಟಿಗೆ ಹತ್ತಿರ ಕೂತ್ಕೊಂಡಿದ್ದಾರೆ ಬಾಲಚಂದ್ರ ರಾವ್, ಅವರನ್ನೊಬ್ಬ ವ್ಯಕ್ತಿಯ ಇಲ್ಲಿಯವರೇ ಸೇರಿಸಿದ್ದಾರೆ. ಅವರಿಗೆ ಇವರು ಫೋನ್ ಮಾಡಿ ಹೇಳ್ತಾರೆ, ನಿನ್ನನ್ನು ನಾನು ಜೀವ ಬಿಡುವುದಿಲ್ಲ, ನಿನ್ನಿಂದಾಗಿ ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ನನ್ನ ಮಗಳು ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಇವರು ಗಲಾಟೆ ಮಾಡಿಕೊಂಡು ನನ್ನ ಕಚೇರಿಗೆ ಬಂದರು. ನಾನು ಹೇಳಿದೆ, ನೀವು ಗಲಾಟೆ ಮಾಡೋದು ಬೇಡ. ಅವ್ರ ಉದ್ದೇಶ ಅಷ್ಟೇ, ಇಲ್ಲಿಂದ ಹಣವನ್ನು ಸಂಗ್ರಹಿಸಿಕೊಂಡೋದ ಮೇಲೆ ನೀವು ಗಲಾಟೆ ಮಾಡಿಕೊಂಡು ನೀವು ತನ್ನ ಚಿನ್ನವನ್ನು, ನೀವು ಬಂಗಾರವನ್ನು ಅಥವಾ ನಿಮ್ಮ ತಾಯಿಯ ಕರಿಮನೆಯನ್ನು ಹೇಗಾದರೂ ಅಡವಣೆಯಲ್ಲಿ ಇಟ್ಟುಕೊಂಡು ಅವರಿಗೆ ರೀಪೇಮೆಂಟ್ ಮಾಡ್ತೀರಾ. ಇದು ಕೇಸು ಸಾಲ್ವ್ ಆಗೋ ಟೈಮಲ್ಲಿ ನಿಮ್ಮವರು ಎಂತ ಮಾಡ್ತಾರೆ, ನಿಮ್ಮ ಮರ್ಯಾದೆಗೋಸ್ಕರ, ನಿಮ್ಮ ನೆರೆಕರೆಯಲ್ಲಿ ಗೌರವಗೋಸ್ಕರ ಅಥವಾ ಸಮಾಜದಲ್ಲಿ ಪ್ರತಿಷ್ಠೆಗೋಸ್ಕರ ನೀವು ಮೀಡಿಯಾದಲ್ಲಿ ಬರಬಾರ್ದು ಅಂತ ಹೇಳ್ಕೊಂಡು ಇವರೆಂತ ಮಾಡ್ತಾರೆ. ಪಾಪ ಇಲ್ಲಿ ಇವರು ತನ್ನ ಮಗಳ ಚಿನ್ನ, ತಾಯಿಯ ಚಿನ್ನ ಎಲ್ಲರೂ ಸಹ ಹಾಕಿಕೊಂಡು ತಾನು ಯಾರನ್ನು ಗ್ರಾಹಕರಿಗೆ ಸೇರಿಸಿದ್ದೀರಾ ಅವರ ಅಮೌಂಟನ್ನು ಕೊಡ್ತಾರೆ. ಇದು ದುರಂತ. ಅದೇ ಕೆಲವರು ಇದ್ದವರು ಹೇಗಾದರೂ ಕಷ್ಟಪಡ್ಕೊಂಡು ಸಾಲ ಮಾಡ್ಕೊಂಡು ಮಾಡ್ತಾರೆ. ಆದರೆ ಇಲ್ಲದವರು ಎಂತ ಮಾಡಬೇಕು, ಅವರಿಗೆ ಯಾವುದಾದ್ರೂ ಒಂದು ಕೆರೆಯ ಬಾವಿಯ ನೋಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇವತ್ತು ಹಲವಾರು ಕಂಪನಿಗಳಲ್ಲಿ ನಾವು ಇಷ್ಟು ನೋಡಿದರೆ, ಆರ್ ಟಿ ಐಯಲ್ಲಿ ಕೇಳಿದರೆ ಗೊತ್ತಾಗ್ತದೆ ಎಷ್ಟು ಈ ಬ್ಲೇಡ್ ಕಂಪನಿಗಳಿಂದ ಎಷ್ಟು ಜನರ ಜೀವನ ಹಾಳಾಗಿದೆ, ಎಷ್ಟು ಜನರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ನಾನು ಇವತ್ತು ಹಲವಾರು ಸಂದರ್ಭದಲ್ಲಿ ನಾನು ಹೋರಾಟಗಳನ್ನು ಮಾಡ್ತಾ ಇದ್ದೇನೆ. ಹಲವಾರು ಜಿಲ್ಲಾಧಿಕಾರಿ ಸುಮಾರು 1,000 ಜನರನ್ನು ಸೇರಿಸಿಕೊಂಡು ಕೂಡ ಲಾಸ್ಟ್ ಟೈಮ್ ನಾವು ಹೋರಾಟವನ್ನು ಮಾಡಿದ್ದೆವು, ಸಾಧಾರಣ 7 ವರ್ಷ ಮೊದಲು. ಎಲ್ಲ ತಾಯಂದರು ಬಂದಿದ್ದರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಬೆದರಿಕೆ ಕರೆಗಳನ್ನು ನಾನು ಸ್ವೀಕರಿಸಿದ್ದೇನೆ. ಆದರೆ ಅದು ಬೇರೆ ಬೇರೆ ರೀತಿಯ ಆಮಿಷವನ್ನು ಸಹ ಒಡ್ಡಿದ್ದಾರೆ. ಈ ವಿಷಯ ಕೈ ಬಿಡಬೇಕು ಅಂತ ಪ್ರತಿಷ್ಠ ವ್ಯಕ್ತಿಗಳು ಕೂಡ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಯಾಕೆಂದರೆ ಅವರು ಅಪ್ರೋಚ್ ಮಾಡಿದ್ದಾರೆ, ನಾನು ಹೇಳೋದಿಲ್ಲ ಅವರೇ ಅಭ್ಯಾಸ, ಬಟ್ ಅವರು ಅಪ್ರೋಚ್ ಆಗಿದ್ದಾರೆ. ಆದರೆ ನಾವು ನಿರಂತರ ಅವರ 9 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಈಗ ಬೆದರಿಕೆ ಕರೆಗಳು ಕಮ್ಮಿ ಆಗಿದೆ, ಅವ್ರಿಗೆ ಯಾರು ಸಪೋರ್ಟ್ ಮಾಡುವ ವ್ಯಕ್ತಿಗಳು ಕೂಡ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಯಿತು ಇದರಲ್ಲಿ ಇವರ ಹತ್ರ ನಾವು ಹೋರಾಟ ಮಾಡಿ ಏನು ಪ್ರಯೋಜನ ಇಲ್ಲ, ನಾವು ನಮ್ಮ ಯಾರು ಸಂತ್ರಸ್ತರ ಜೊತೆ ಸೇರಬೇಕು ಅಂತ ಹೇಳ್ಕೊಂಡು ಅವರು ಕೂಡ ಸಂತ್ರಸ್ತರ ಜೊತೆಯಲ್ಲಿ ಇವತ್ತು ಹೆಚ್ಚಿನವ್ರು ಯಾರು ವಿರೋಧ ಮಾಡಿದ್ದಾರೆ ಅವರು ಸಹ ಗೊತ್ತಾಗಿದೆ. ಯಾಕೆಂದರೆ ವಿಷಯ ಸರಿ, ಯಾಕೆಂದರೆ ಇದು ಜ್ವಾಲಂತವಾದ ಸಮಸ್ಯೆ, ನಮ್ಮ ಊರಿಗೆ ಇದೊಂದು ದೊಡ್ಡ ಒಂದು ಮಾರಕ. ಇದರಿಂದಾಗಿ ಹಲವಾರು ಜನರ ಜೀವನ ಹಾಳಾಗ್ತದೆ. ಅದಕ್ಕೋಸ್ಕರ ಇದೀಗ ರೀಸೆಂಟ್ ಸುಮಾರು 15 ದಿನದ ಹಿಂದೆ ಇನ್ನೊಂದು ಕಂಪನಿ ಬಂದಾಯಿತು, ಕೇಂದ್ರ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳ್ಕೊಂಡು. ಫಸ್ಟ್ 1 ಮಿನಿಟ್, ಅದಕ್ಕಿಂತ ಮೊದಲು ರಾಯಲ್ ಟ್ರ್ಯಾಂಕರ್ ಆಗಿದೆ ಸ್ವಾಮಿ, ಅದಕ್ಕಿಂತ ಮೊದಲು ಬೇರೆ ಬೇರೆ ಕಂಪನಿ ಆಗಿದೆ. ಫಸ್ಟ್ ಅಲ್ಲ ಮತ್ತೆ ನಾನು ಮಾತಾಡ್ಕೊಡ್ತೇನೆ. ಆನಂತರ ರೀಸೆಂಟ್ 15 ದಿನದ ಮೊದಲು ಕೇಂದ್ರ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳ್ಕೊಂಡು ಒಂದು ಕಂಪನಿ ಬಂದಾಯಿತು. ಬಂದಾಗುವ ಮೊದಲೇ ನಾವು ಈ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೆವು ಸಂಬಂಧಪಟ್ಟ ಇಲಾಖೆಗಳಿಗೆ. ಇಂಥ ಒಂದು ಕಂಪನಿ ಉಂಟು, ಅದರಲ್ಲಿ ಅದೇ ಯಾರು ವ್ಯಕ್ತಿ ಅದರಲ್ಲಿ ಡೈರೆಕ್ಟರ್ ಆಗಿದ್ದಾನೆ, ಇದರಲ್ಲಿ ಕೂಡ ಅದೇ ವ್ಯಕ್ತಿಗಳು ಡೈರೆಕ್ಟರ್ ಆಗಿದ್ದಾನೆ. ಅದರಲ್ಲಿ ಒಬ್ಬ ಚೇರ್ಮನ್ ಆಗಿದ್ದರೆ ಇದರಲ್ಲಿ ಇನ್ನೊಬ್ಬ ಮೆಂಬರ್ ಆಗಿದ್ದಾರೆ. ಒಂದೇ ಜನರು ಸೇರಿಕೊಂಡು ಈ ತಂಡವೇ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಕಂಪನಿಯನ್ನು ಪ್ರಾರಂಭಿಸಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅವು ಬಂದ್ ಮಾಡುವ ಸಾಧ್ಯತೆ ಉಂಟು ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಆದರೆ ಕೂಡ ಸರಕಾರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಇತ್ತೀಚೆಗೆ ಹೋಗುವಾಗ ನಮ್ಮ ಬಲ್ಮಠದಲ್ಲಿ ಕೂಡ ಕಚೇರಿ ಬಂದಾಗಿದೆ. ಕೇಂದ್ರ ಫಿಶ್ ಫಾರ್ಮರ್ಸ್ ಇದು ಕೇಂದ್ರ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅದು ಕೂಡ ಬಂದಾಗಿದೆ. ಅದರಿಂದಾಗಿ ಹಲವಾರು ಜನರು ಸಂತ್ರಸ್ತರಾಗಿದ್ದಾರೆ. ನಾನು ಇವತ್ತು ಈ ಬಗ್ಗೆ ನಾವು ಮೊನ್ನೆ ಕೂಡ ನಾವು ಹಾಗೆ ಕಂಪನಿ ಬಂದಾಗಿ ತುಂಬ ಸಮಯ ಆದರೂ ಕೂಡ ಕೇರಳದಲ್ಲಿ ಕೇಸ್ ಆಗಿದೆ ಸುಮಾರು 1.5 ತಿಂಗಳ ಮೊದಲೇ. ಇಲ್ಲಿ ಮೊನ್ನೆ ನಾವು ಹಲವಾರು ಸಂದರ್ಭ ಇವರು ಕದ್ರಿ ಪೊಲೀಸ್ ಸ್ಟೇಷನ್, ಉರುವ ಸೆನ್ಸೇಷನ್, DC ಆಫೀಸು, ACP ಆಫೀಸ್ ಅಂತ ಓಡ್ಕೊಂಡು ಪಾಪ ಇವರು ಬಂದು ಆನಂತರ ಇವರು ತುಳುನಾಡು ವೇದಿಕೆಗೆ ನಮ್ಮ ಕಚೇರಿಗೆ ಎಲ್ಲರೂ ಸಹ ಸೇರ್ಕೊಂಡು ಬಂದರು. ನೀವು ಬೇರೆ ಬೇರೆ ಈ ಹಿಂದೆ ಕೂಡ ಹಲವಾರು ಬ್ಲೇಡ್ ಕಂಪನಿಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ದೀರಾ, ಇದರ ಪರವಾಗಿ ನೀವು ಬೆಂಬಲ ಕೊಡಬೇಕಂತ ಹೇಳಿದ್ದಕ್ಕೆ ನಾವು ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಕಚೇರಿಗೆ ಹೋಗಿ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಕಂಪ್ಲೇಂಟ್ ಕೊಟ್ಟಾದ ನಂತರ ರಾತ್ರಿ 10:30, 11 ಗಂಟೆ ತನಕ ನಾವು ನಿಂತು ನಾವು
ಈ ಕೆನರಾ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಮೇಲೆ ಕೂಡ FIR ಅನ್ನು ದಾಖಲಾಗಿದೆ. ನಾವು FIR ಕಾಪಿಯನ್ನು ನಾವು ನಿಮ್ಮಲ್ಲಿ ಎಲ್ಲ ಅದರ ಅಟ್ಯಾಚ್ ಕೂಡ ಮಾಡಿದ್ದೇವೆ. ರಾತ್ರಿ 10:30 ಗಂಟೆ ತನಕ ನಿಂತು ನಾವು FIR ಮಾಡಿಸಿದ್ದೇವೆ. ಯಾಕಂದರೆ ಆ ವ್ಯಕ್ತಿ ಯಾರು ಮೋಸ ಮಾಡಿದ ವ್ಯಕ್ತಿಯನ್ನು ಕನಿಷ್ಠ ಪಕ್ಷ ಇಲ್ಲಿಂದ ಹಣ ಕೊಂಡೋದಲ್ಲ, ಅಲ್ಲಿ ಒಂದು ಸಲ ಬಂದು ಅಟ್ಲೀಸ್ಟ್ ಮಂಗಳೂರನ್ನು ನೋಡಲಿ, ಮಂಗಳೂರಿನ ಕೋರ್ಟನ್ನು ನೋಡಲಿ ಅಂತ ಹೇಳ್ಕೊಂಡು ಉದ್ದೇಶದಿಂದ ಅವನಿಗೆ ಒಂದು ತಪ್ಪಿನ ಅರಿವಾಗಬೇಕು, ನಮ್ಮ ಜನರ ಎದುರುಗಡೆ ಒಂದಾದ ಸಲ ಅದು ಕಣ್ಣಲ್ಲಿ ಬರಬೇಕು ಅಂತ ಹೇಳ್ಕೊಂಡು ನಾವು FIR ಅನ್ನು ದಾಖಲಿಸಿದ್ದೇವೆ. ಆದರೆ ನಮ್ಮ ವಿನಂತಿ ಅಂದರೆ ನಾವು FIR ಹಾಕಿದ ಕೂಡಲೇ ನಮ್ಮ ಆಡಳಿತ ಅಷ್ಟು ಚುರುಕಾಗಿದ್ದಿಲ್ಲ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಆಗಿ ಉಂಟು. ಯಾವುದು ನಮ್ಮ ಇವತ್ತು ದಕ್ಷಿಣ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ನಾವು ನೋಡಿದ್ದೇವೆ ಯಾವುದೇ ಹೋರಾಟ ಆಗದೆ ಯಾವುದೇ ಕಾನೂನು ರಿಪೇರ್ ಆಗಲಿಲ್ಲ. ಇವತ್ತು ಕಾರ್ಮಿಕ ಕಾನೂನು ಆಗಿರ್ಬೋದು, ವರದಕ್ಷಿಣೆ ಕಾನೂನು ಆಗಿರ್ಬೋದು, ಮಹಿಳಾ ರಕ್ಷಣಾ ಕಾನೂನು ಆಗಿರ್ಬೋದು, ಎಲ್ಲ ಕಾನೂನುಗಳು ನಮ್ಮ ಹಿರಿಯರು ಹಲವಾರು ಹೋರಾಟ ಮಾಡಿದ್ರಿಂದ ನಂತರ ಕಾನೂನು ಜಾರಿಯಾಗಿದೆ. ಅದು ನಿರ್ಭಯ ಕೊಲೆ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಒಂದು ಘಟನೆ ನಡೆದಾಗ ದೇಶಾದ್ಯಂತ ಬೇರೆ ಬೇರೆಯವರು ಅಲ್ಲಿ ಹೋರಾಟ ಮಾಡಿದ ನಂತರ ಇಂಥ ಒಂದು ಕಾನೂನನ್ನು ಜಾರಿಯಾಗಿದೆ. ಇವತ್ತು ಇಂಥ ಒಂದು ಕಂಪನಿ ಬಂದಾದ ಸಂದರ್ಭದಲ್ಲಿ ನಾವು ಹೇಳೋದು ಎಲ್ಲರೂ ಕೂಡ ಜಾಗೃತರಾಗಬೇಕು. ಯಾಕೆ ನಮ್ಮ ಸಹೋದರ ಆಗಿರ್ಬೋದು, ನಮ್ಮ ಸಹೋದರಿ ಆಗಿರ್ಬೋದು, ನಮ್ಮ ನೆರೆಕರೆಯವರಾಗಿರ್ಬೋದು ಇದರಿಂದ ಸಂತ್ರಸ್ತರಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದಕ್ಕೆ ಜಾಗೃತರಾಗಬೇಕು. ಈಗ FIR ಮಾಡಿದರೆ ನಾವು ಇವತ್ತು ಜನಜಾಗೃತಿ ಸಭೆ ಬಳಿಕ ನಾವು ನಿಮ್ಮ ಹತ್ರ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡೋದಂದರೆ ನಾವು ಈ ಕೇಸನ್ನು ಅವರು ಒಂದು ಕಠಿಣವಾಗಿ ತಗೊಳ್ಬೇಕು, ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಕ್ಯಾರ್ಲೆಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವು ಉದ್ದೇಶದಿಂದ ಈ ಕಂಪನಿಯು ಕೇರಳ ಮತ್ತು ಕರ್ನಾಟಕ ಎರಡು ಭಾಗಗಳಿಗೆ ಕೂಡ ಹಲವಾರು ಶಾಖೆಗಳನ್ನು ಪ್ರಾರಂಭ ಮಾಡಿದವರು. ಅಲ್ಲದೆ ಅವರದು ಬೇರೆ ಬೇರೆ ಕಂಪನಿ ಇನ್ನೂ ಸಹ ಕೆಲವರು ಕಾರ್ಯಾಚರಿಸ್ತಾ ಉಂಟು ಅಂತ ಹೇಳ್ಕೊಂಡು ನಮಗೆ ಮಾಹಿತಿ ಕೂಡ ಬಂದಿದೆ. ಅಂದರೆ ಕಂಪನಿ ಹೆಸರು ಬೇರೆ, ಬಟ್ ಇದೇ ವ್ಯಕ್ತಿಗಳು ಆ ಕಂಪನಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ನಮಗೆ ಮಾಹಿತಿ ಬಂದಿದೆ. ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿ ಮಾಡೋದಂದರೆ ಇಂಥ ಯಾರು ಈ ವ್ಯಕ್ತಿಗಳು FIR ಆಗಿದೆ, ಅದ ಯಾರ ಮೇಲೆ ಕೇಸ್ ದಾಖಲಿದೆ, ಆ ವ್ಯಕ್ತಿಯ ಎಲ್ಲ ಅಕೌಂಟನ್ನು ಸೀಸ್ ಮಾಡಬೇಕು, ಅವನ ಪಾಸ್ಪೋರ್ಟನ್ನು ಸೀಸ್ ಮಾಡಬೇಕು, ಮತ್ತು ಅವನ ಯಾರು CDR ಕಾಪಿಯನ್ನು ತಗೊಳ್ಬೇಕು. ಎಲ್ಲ ಪೊಲೀಸ್ ಇಲಾಖೆ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಇವತ್ತು ಕರ್ನಾಟಕ ಪೊಲೀಸ್ ಅಂದರೆ ನಾವು ಹೆಮ್ಮೆ ಪೊಲೀಸ್ ಅಂತ ಹೇಳ್ತೇವೆ. ಅದರಿಂದಗೋಸ್ಕರ ನಮ್ಮ ಪೊಲೀಸರು ಎಂತೆಂಥ ಕಳ್ಳರನ್ನು ಎಂತೆಂಥ ಕ್ರಿಮಿನಲನ್ನು ಇಟ್ಕೊಂಡು ಬಂದಿದ್ದಾರೆ, ದೇಶ ವಿದೇಶದಿಂದ ಪರಾರಿಯಾದವನ್ನು ತಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಪೊಲೀಸರ ಮೇಲೆ, ಹೆಮ್ಮೆಯ ಪೊಲೀಸ್ ಮೇಲೆ ನಮ್ಮ ಅಭಿಮಾನ ಉಂಟು. ನೀವು ದಯವಿಟ್ಟು ಅವರನ್ನು ಸಾಕ್ಷಿ ನಾಶ ಮಾಡುವಾಗೆ ನೀವು ಅವಕಾಶ ಕೊಡಬೇಡಿ. ಮತ್ತು ಯಾರು ಫೋನ್ ಕಾಲ್ಸ್ ಉಂಟು ಅದರ CDR ತಗೊಳ್ಳಿ. ಯಾಕಂದರೆ ಇದೆಲ್ಲ ನಾವು ಹೇಳ್ಬೇಕಂತೆಲ್ಲ ನಿಮಗೆ ತೆಗೆಯಲಿಕ್ಕೆ ಆಗ್ತದೆ. ನೀವು ಅದನ್ನು ಮಾಡಿ, ಆಗ ಗೊತ್ತಾಗ್ತದೆ ಆ ವ್ಯಕ್ತಿ ಯಾವ ವ್ಯಕ್ತಿ ಹತ್ರ ಸಂಪರ್ಕ ಇದ್ದಾನೆ, ಯಾವ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ. ಅದೇ ಆ ವ್ಯಕ್ತಿಯ ಪಾಸ್ಪೋರ್ಟನ್ನು ಸೀಸ್ ಮಾಡಿ. ಯಾಕೆಂದರೆ ಹೆಚ್ಚಿನವರು ಇವತ್ತು ಫ್ರಾಡ್ ಮಾಡಿದವರ ಕಂಪನಿಯ ಕೇಳಿದರೆ ಅವರು ಫಾರಿನಲ್ಲಿದ್ದಾರೆ. ಇತ್ತೀಚೆಗೆ ಒಂದು ಕಂಪನಿ ಕೂಡ ನಾವು ಲಾಸ್ಟ್ ಟೈಮ್ ನಾವು ಒಂದು ಹೋರಾಟವನ್ನು ಮಾಡಿದ್ದೇವೆ. ಒಂದು ಎಜುಕೇಷನ್ ವಿಷಯದಲ್ಲಿ ಮೋಸ ಮಾಡಿಕೊಂಡು ಇವತ್ತು ಅವರು ಫಾರಿನಲ್ಲಿದ್ದಾರೆ. ಸ್ಟೇಷನಲ್ಲಿ ಕೇಳಿದಾಗ ಹೇಳ್ತಾರೆ ಫಾರಿನಲ್ಲಿದ್ದಾರೆ. ಭಾಳ ಹಣ ಕಳ್ಕೊಂಡ ವಿದ್ಯಾರ್ಥಿ, ನಿರುದ್ಯೋಗ ಅವು ಇವತ್ತು ಅಲೆದಾಡುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕಚೇರಿಗೆ ಏನಿಂತ ಬೇರೆ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡೋದಂದರೆ ಇವತ್ತು ನಾವು ಇದರಲ್ಲಿ ಪ್ರೆಸ್ ನೋಟಲ್ಲಿ ಎಲ್ಲ ನಾವು ವಿವರವನ್ನು ತಿಳಿಸಿದ್ದೇವೆ, ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ನನ್ನ ಪತ್ರಕರ್ತರ ಬಂಧುಗಳಲ್ಲಿ ನಾನು ವಿನಂತಿ ಮಾಡೋದಂದ್ರೆ ಇವತ್ತು ನಾನು ಎಲ್ಲ ತಾಯಂದಿರ ಪರವಾಗಿ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳುವುದಂದರೆ ಇನ್ನೂ ಇಂಥ ಬ್ಲೇಡ್ ಕಂಪನಿಗಳು ಮಂಗಳೂರನ್ನು ಪ್ರವೇಶಿಸೋಕ್ಕೆ ಧೈರ್ಯ ಬರಬಾರ್ದು, ಅಂಥ ಒಂದು ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಕಡೆಯಿಂದ ರಾಜ್ಯಗಳಿಂದ ಬಂದು ಇಲ್ಲಿ ಬರ್ತಾರೆ. ನೀವು ಒಳ್ಳೇದು ಮಾಡೋದಾದ್ರೆ ನಮಗೆ ಸಂತೋಷ, ನೀವು ಒಳ್ಳೇದು ಮಾಡಿ, ನಿಮಗೆ ಖುಷಿ ಆಗ್ತದೆ. ನಾವು ನಮ್ಮವರನ್ನೇ ಕೆಲಸಕ್ಕೆ ಇಡಿ, ನಿಮಗೆ ಪ್ರಮೋಷನ್ ಕೂಡ ಆಗ್ತದೆ. ನಮ್ಮವರನ್ನೇ ಇಟ್ಟರೆ ನಿಮಗೆ ಬಿಸ್ನೆಸ್ 10ರ ಬದಲು 100% ನಿಮಗೆ ಬಿಸ್ನೆಸ್ ಆಗ್ತದೆ. ನಾನು ಸಂತೋಷ ಪಡ್ತೇವೆ. ಎಲ್ಲ ಇಲ್ಲಿ ತುಂಬ ಬೇರೆ ಬೇರೆ ಕಂಪನಿಗಳು ನಾವು ಹೇಳ್ತೇವೆ, ನೀವು ಕಂಪನಿಯನ್ನು ಮಾಡಿ, ಆರ್ಥಿಕ ಚಟುವಟಿಕೆ ನಿಮ್ಮ ಪಾಲುದು ಉಂಟು. ಯಾರೇ ಆಗಿರ್ಬೋದು, ದೇಶದಲ್ಲಿ ಒಬ್ಬ ಪ್ರಜೆಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಕೂಡ ಅವರು ಸಂಸ್ಥೆಯನ್ನು ಓಪನ್ ಮಾಡಬೇಕು. ಏನು ನಮಗೆ ವಿರೋಧ ಇಲ್ಲ, ನಾವು ಬೇರೆ ಸಂಘಟನೆಗೆ ವಿರೋಧ ಮಾಡೋದಿಲ್ಲ. ಆದರೆ ನೀವು ಪ್ರಾರಂಭ ಮಾಡಿಕೊಂಡು ನಮ್ಮ ಜನರನ್ನು ಬೀದಿಗೆ ತರೋ ಬದಲು ಅವರನ್ನು ಉನ್ನತೀಕರಣವಾಗುವಂಥ ಕೆಲಸ ಮಾಡಬೇಕು. ಅವರ ಫೈನಾನ್ಷಿಯಲ್ ಸ್ಟೇಜನ್ನು ಇಂಪ್ರೂವ್ ಮಾಡುವಂಥ ಕೆಲಸ ಮಾಡಿ. ನಾವು ನಿಮ್ಮನ್ನು ಶಾಬಾಷ್ಗಿರಿ ಮಾಡ್ತೇವೆ. ಅದಕ್ಕೋಸ್ಕರ ನಾನು ಇರುವಂಥ ಸ್ಟೋರಿಯನ್ನು ಪುನಃ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ನಮ್ಮ ಎಲ್ಲ ಬ್ಲೇಡ್ ಕಂಪನಿಗಳಿಗೆ ಸಹ ನಾವು ಇವತ್ತು ಪತ್ರಿಕಾ ಬಂಧುಗಳ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನೀಡ್ತೇವೆ. ನೀವು ಯಾರಾದರೂ ಇಂಥ ಒಂದು ಕಂಪನಿಯನ್ನು ನೀವು ಈಗೂ ಕೂಡ ಕೆಲವು ಕಡೆಗೆ ಕಾರ್ಯಾಚರಿಸಿದ್ದನ್ನು ನಮಗೆ ಗೊತ್ತುಂಟು. ಮಂಗಳೂರು ಸ್ವಲ್ಪ ಇನ್ಫಾರ್ಮೇಷನ್ ಬರ್ತಾ ಉಂಟು. ಸುರತ್ಕಲ್ಲಲ್ಲಿ ಉಂಟು, ಉಳ್ಳಾಲದಲ್ಲಿ ಉಂಟು, ಬೇರೆ ಬೇರೆ ಕಡೆಯಲ್ಲಿ ಉಂಟು, ಉಡುಪಿಯಲ್ಲಿ ಉಂಟು, ಬೇರೆ ಬೇರೆ ಕಡೆಯವರು ಫೋನ್ ಮಾಡ್ತಾ ಇದ್ದಾರೆ.
ಯಾಕಂದರೆ ಇಂಥ ಕಂಪನಿ ಎದುರು ಬರಲಿಕ್ಕೆ ಕೆಲವು ಧೈರ್ಯ ಮಾಡೋದಿಲ್ಲ. ಯಾಕಂದರೆ ಅವರು ಬಲಶಾಲಿಗಳಾಗಿರ್ತಾರೆ. ಇವತ್ತು ನಮ್ಮ ತಾಯಂದರು ಕೂಡ ಇವತ್ತು ಪ್ರೆಸ್ಸಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಹೆದರ್ತಾರೆ. ಯಾಕಂದರೆ ಇವರಿಗೆ ಫ್ಯಾಮಿಲಿ ಉಂಟು, ಮಕ್ಕಳಿದ್ದಾರೆ, ಅವರು ಭಯಭೀತರಾಗಿದ್ದಾರೆ. ಸರ್ಕಾರವನ್ನು ನಂಬುದ, ಪೊಲೀಸ್ ಇಲಾಖೆಯನ್ನು ನಂಬುದ, ಅದ ಕಂಪನಿಯರೊಟ್ಟಿಗೆ ಇವರು ಕೆಲವು ಇಲಾಖೆಯವರು ಸೇರಿಕೊಂಡಿದ್ದಾರಾ ಎಂಬ ಭಯದಿಂದ ಇವತ್ತು ಬಂದಿದ್ದಾರೆ. ಅವರಿಗೆ ನಾವು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕು. ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು. ಆ ತಾಯಂದಿರು ದಿನನಿತ್ಯ ಅವರು ಅನುಭವಿಸಿದ್ದಾರೆ, ದಿನನಿತ್ಯ ಕಷ್ಟವನ್ನು ಅನುಭವಿಸಿದ್ದಾರೆ, ದಿನದಿಂದ ಶೋಷಣೆಯನ್ನು ಅನುಭವಿಸಿದ್ದಾರೆ. ದಿನನಿತ್ಯ ಯಾರೋ ನೆರೆಕರವರು ಬಂದು ಬೈತಾರೆ, ನಿನಗೆ ಹಣ ಕೊಡಲಿಲ್ವಾ, ನಿಂಗೋಸ್ಕರ ನೀನು ಎಲ್ಲಿಯಾದ್ರೂ ಹೋಗಿಯಾದ್ರು ನೀನು ಅಂತ ಅಂದುಕೊಡು ಅಂಥ ಮಾತುಗಳನ್ನು ಕೇಳ್ತಾರೆ. ಆದರೂ ಕೂಡ ಅವ್ರು ಪಾಪ ಮಾತಾಡ್ತಿಲ್ಲ. ಯಾಕೆ? ಗಂಡನಿಗೆ ಹೇಳಿದ ಗಂಡಸು ಅಥವಾ ತಮ್ಮನಿಗೆ ಹೇಳಿದ ಗಂಡಸು ಒಬ್ಬ ಅವು ಬಂದು ನಾಳೆ ಗಲಾಟೆ ಮಾಡ್ಬೋದು. ಆ ದೃಷ್ಟಿಯಿಂದ